guys, welcome back to my YouTube channel. ನನ್ನ ಜೊತೆ ಇದ್ದಾಳೆ ಭೂಮಿಕಾ. Hello guys, welcome back to Anvita's YouTube channel. ನೀವೇನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ಇವಳದು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಮತ್ತು ಪಾರ್ಟಿ ಕೊಡಿಸ್ತಾಳೆ ಗೈಸ್. ಅದಾಗುತ್ತೆ ಗೈಸ್, ಸ್ವಾದಿಷ್ಟಿಗೆ ಹೋಗೋದು. ಸ್ಟಾರ್ಟ್ ಮಾಡೋಣ. ಕೇಕ್ ತೊಗೊಳಕಂತ ಹೋಗ್ತಾ ಇದ್ದೀವಿ. ಅವರನ್ನೆಲ್ಲ ಆಚೆನೆ ಬಿಟ್ಟು ನಾನು ಮತ್ತು ಮಲ್ಲಿಕಾ ಹೋಗ್ತಾ ಇದ್ದೀವಿ ಗೈಸ್. MKF ತೊಗೊಳ್ಳೋಣ ಅಂತ. ಇವಳ ಬರ್ಡೇಗೂ ಅಲ್ಲೇ ತೊಗೊಂಡಿದ್ದೀವಿ ನಾವು. ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಅದಕ್ಕೆ ಇಲ್ಲೇ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅವರು ಪ್ಯಾಕ್ ಮಾಡ್ತಿದ್ದಾರೆ, ಆಮೇಲೆ ತೋರಿಸ್ತೀನಿ. ಇಲ್ಲಿದ್ದಾಳೆ ಮಲ್ಲಿಕಾ. ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ. ಅವ್ರು ಇಟ್ಕೊಂಡಿದ್ದಾಳೆ. ಆ್ಯಂಡ್ ಈಗ ಸ್ಟುಡಿಯೋಗೆ ಹೋಗ್ಬೇಕು ಗೈಸ್. ಅವ್ರದ್ದು ಗಿಫ್ಟ್ ನಾನು ಫೋಟೋ ಫ್ರೇಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ನಂಗೆ ವಾಯ್ಸ್ ಕೇಳಿಸ್ತಿದೆಯೋ ಇಲ್ಲೋ ಅಂತ. ಹೋಗೋಣ ಸ್ಟುಡಿಯೋಗೆ. ಹೌದು, ಕೇಳಿಸಿಲ್ಲ ಅಂದರೆ ವಾಯ್ಸ್ ಓವರ್ ಮಾಡೋದು ಅಷ್ಟೇ. ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಬರ್ತಾ ಇದ್ವಿ ಗೈಸ್. ಆದರೆ ನಡೆದು ಸಾಕಾಯ್ತು. ಬಿಸಿಲು ಸುಸ್ತಾಗ್ಬಿಡ್ತು ಗೈಸ್, ಸುಸ್ತಾಗ್ಬಿಡ್ತು. ನಂಗೆ ಕಾಲೆಲ್ಲ ಸುಸ್ತಾಗಿದೆ ಗೈಸ್. ಕಾಲೆಲ್ಲ ಸುಸ್ತಾಗಿದೆ ಅಂದರೆ ನಡೆಯೋಕ್ಕಾಗ್ತಿಲ್ಲ ಗೈಸ್, ಅಷ್ಟು ಸುಸ್ತಾಗ್ಬಿಟ್ಟಿದೆ ಗೈಸ್. ಅಷ್ಟೇ ಗೈಸ್, ಅಷ್ಟೇ ಸಾಕಾಯ್ತು. ಅವಳು ಕೇಕ್ ಇಟ್ಕೊಂಡಿದ್ದಲ್ಲ ಗೈಸ್. ಎಂತ ಅಂದರೆ ಕೇಕ್ ತಗೊಳ್ಳುವಾಗ ಫುಲ್ ಕೋಲ್ಡ್ ಇತ್ತು. ಈಗ ನಾವು ಹೋಗೋಷ್ಟ್ರಲ್ಲಿ ಫುಲ್ ಬಿಸಿ ಆಗ್ಬಿಡುತ್ತೆ. ಬಿಸಿ 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 ಕೇಕ್, ಬಿಸಿ ಬಿಸಿ ಕೇಕ್ ಕಟ್ ಮಾಡಿಸೋದು ಗೈಸ್ ಅವಳಿಗೆ. ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ. ಇಷ್ಟು ಜನ ಹಿಂದೆ ನಡ್ಕೊಂಡು ಹೋಗ್ತಿದ್ದೀವಿ. ಬ್ರಿಡ್ಜ್ ಬಂತು, ಅದಕ್ಕೆ ತೋರಿಸ್ತೀನಿ ಗೈಸ್. ಇಲ್ಲಿ ಹೊಳೆ ಇದೆ. ಅಲ್ಲಿ ಸಿಯಲ್ಲಿ ನೀರು ಜಾಸ್ತಿ ಆದರೆ ಇಲ್ಲಿ ಕೂಡ ನೀರು ಜಾಸ್ತಿ ಆಗುತ್ತೆ ಗೈಸ್. ಇಲ್ಲದಿದ್ರೆ ಈ ನೀರು ಕಮ್ಮಿ ಆಗುತ್ತೆ. ಈ ಕಡೆನೂ ಇದೆ ನೋಡಿ. ಅಲ್ಲಿ ಮುಂದೆ ಹೋದರೆ ಬೀಚ್ ಗೈಸ್. ಇಲ್ಲಿಂದನೂ ಹೋಗ್ಬೋದು. ಅಂದರೆ ಕೋಡಿ ಬೀಚಲ್ಲಿ ಇದಿದೆ ಗೈಸ್. ಎಂತ ಅಂದರೆ ಅದು ಮ್ಯಾಂಗ್ರೋವ್ ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಾರೆ. ನಾನು ಒಂದ್ಸತಿ ಹೋಗಿದ್ದೆ, ಒಂದು ಅಕ್ಕನ ಜೊತೆ, ಅಕ್ಕ ಮತ್ತು ಅಕ್ಕನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಚೆನ್ನಾಗಿತ್ತು ಅಷ್ಟೇ. ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಿಲ್ಲ, ಹೋಗಿ ಹೋಗಿ ಅಷ್ಟೇ. ಬರುವಾಗ ಬಸ್ಸಲ್ಲಿ ಬರ್ತೀವಿ ಗೈಸ್. ಸುಮ್ಮನೆ ಕವರ್ ಮಾಡೋದು ಬೇಡ ಅಂತ ಹೇಳ್ತಿದ್ದಾಳೆ. ಬಟ್ ಸ್ಟಿಲ್ ನಾವು ಗಿಫ್ಟ್ ಥರ ಕೊಡಬೇಕು ಅಂತ ಕವರ್ ಮಾಡ್ತಿದ್ದೀವಿ. ಸರಿ ಮಾತ್ರ ಕವರ್ ಮಾಡ್ತಿಲ್ಲ. ಮಕ್ಳಿಗೆ ಹೋಗಿ ಅರ್ಧಂಗೆ ಅಡ್ಡ ಹಿಡ್ಕೊಂಡು ಹೌದು. ನಮಗೂ ಪೇಷನ್ಸ್ ಇಲ್ಲ, ಅವಳಿಗೂ ಪೇಷನ್ಸ್ ಇಲ್ಲ. ಹಿಂಗೆ ಮುಚ್ಚು ಗೈಸ್. ಈ ಲೆವೆಲ್ಗೆ ಯಾರಿಗಾದ್ರೂ ಬರ್ಡೇ ಗಿಫ್ಟ್ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಅಂತ ಕಮೆಂಟ್ ಮಾಡಿ. ಅವಳು ಬೇಡ ಅಂದ್ರೂ ಮಾಡ್ತಿದ್ದೀವಿ ಗೈಸ್. ತಂದಿದ್ದು ಪೇಪರ್ ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ. ಆ್ಯಕ್ಚುಲಿ ಮನೇಲೇ ಇತ್ತು ಪೇಪರು, ನಂಗೆ ತರಕ್ಕೆ ಆಗಿಲ್ಲ, ಮರ್ತೋಯ್ತು. ತರಕ್ಕಾಗಿಲ್ಲಲ್ಲ, ಮೆಮೊರಿ ಲಾಸ್ ಅಂತ ಹೇಳು. ಯಾರು ನಿಂದ ಅವಳ್ದು ಮಾಡ್ಬೇಕು ತಾನೇ ಅವಳಿಗೆ. ಅದಕ್ಕೆಲ್ಲ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ, ಜೀವನ ಪೂರ್ತಿ ನೆನಪಿರುತ್ತೆ. ಹಂಗಲ್ಲ, ಬೇಡ, ಒಟ್ಟಿಡು. ಬೇಜಾರು ಮಾಡ್ಕೋಬೇಡ. ಅಡ್ಡ ಹಿಡ್ಕೋ ಫೋನು. ಎಷ್ಟು ಹತ್ರ ಬಾ. ಅವು ಬರ್ಡೇ ಕೇಕ್ ಯಾವ ತಂದಿದ್ದೀವಿ ಅಂತ ತೋರಿಸ್ತೀವಿ. ನಾವು ಬೇಕರ್ಸ್ನ ತಗೊಂಬಂದಿದ್ದು. ಹಿಂಗೆ ಉಂಟು ಕೇಕ್. ಇದವ್ರು ಬೇರೆ ಹಾಕಿದ್ರು, ಬಟ್ ನಾವು ಇದೇ ಬೇಕು ಅಂತ ಹೇಳಿ ಹಾಕಿಸ್ಕೊಬಂದಿದ್ವಿ. ಹಾಲಲ್ಲಿ ಕಣ್ಣಿ ತರದೆ ಅದು ಅಷ್ಟೇ. ಹಿಂಗೆ ಇದೆ ಕೇಕ್. ಕಟ್ ಮಾಡ್ಸೋಣ. ಅಷ್ಟೊಂದು ಭಯನ ಸೀರಿಯಸ್ಲಿ. ಒಂದು ಕ್ಯಾಂಡಲ್ ಹಚ್ಚಕ್ಕಿದು ಮೂರನೇ ಬೆಂಕಿಪಟ್ನ. ಬೆಂಕಿ ಗಡ್ಡಿ ಹಿಡ್ಕೊ. ಅವಳದು ಬರ್ಡೇ, ನಾನು ಕ್ಯಾಂಡಲ್ ಹಚ್ತಾ ಇದ್ದೀನಿ. ಅವಳಿಗೆ ನಾನು ಹಚ್ಬೇಕಂತ. ಎಂತ ಕಾತರ ಮಾಡ್ತಿದ್ದೆ ಅಷ್ಟೇ. ಅದು ನೆಂಗಿ ಹೋತಿತ್ತ ಕಾಳಿಗೆ. ನಾನು ಎತ್ತಿದ ತಕ್ಷಣ ಉಫ್ ಅಂದ್ಬಿಡು. ಉಫನ್ ಸಾಕಾಗಿಲ್ಲ, ಅದು ಹೊತ್ತಲ್ಲ. ಚಿಪ್
ಈಚೆ ಬಾ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಡಿಯರ್ ಭೂಮಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಸಾಕು ನೀನೇ ತಿನ್ನು ಹ್ಯಾಪಿ ವಾಟ್ ಆರ್ ಯು ಡೂಯಿಂಗ್ ಇಡಿಯಟ್ ತಿನ್ನು ನೀನೆ ನನಗೆ ತೆಗ್ದಿ ಕೊಡೆ ಇಟ್ಕೊ ನಾನು ತಿಂತಿ ಕೊಡುವ ವಿಡಿಯೋ ಕರ್ಗೋಗಿದೆ ಪುಡಿ ಆಗ್ಬಿಡ್ತಿದೆ ನಾವು ಸ್ಪ್ರೇ ಹಾಕ್ತೀವಿ ಅಂತ ಹೇಳ್ಕೊಂಡು ಅದನ್ನ ತಕೋ ಹೋಗಿದ್ದ ಅಲ್ಲೆಲ್ಲ ಜೋಬಲ್ಲಿ ಇಟ್ಕೊಬಿಟ್ಟ ಸ್ಪ್ರೇನ ದೇವ್ರೆ ನಾನು ಯಾವ ಆಂಗಲ್ ಅಲ್ಲಿ ಕವರ್ ಮಾಡ್ಬೇಕು ಏನ್ ಮಾಡ್ತಿದ್ದೀರಾ ಓಕೆ ನೆಕ್ಸ್ಟ್ ನಾನು ಕೊಟ್ಟಾದ್ಮೇಲೆ ಇದ್ ಮಾಡಿದ್ಲು ಅವಳು ಡೈರಿ ಮಿಲ್ಕ್ ಕೊಟ್ಟಿದ್ದಾಳೆ ಗೈಸ್ ನಿಂತ್ಕೋ ಮಲ್ಲಿಕಾ ಫ್ರೇಮಿಗೆ ಬಾ ಗೈಸ್ ನೆಕ್ಸ್ಟ್ ನಾನು ಕೊಡ್ತೀನಿ ಫೋಟೋ ಅಂದ್ರೆ ನಾನು ಅವಳ ಎದ್ರಿಗೆ ಗಿಫ್ಟ್ ಪ್ಯಾಕ್ ಮಾಡಿದ್ದೀನಿ ಆದ್ರೆ ಫೋಟೋ ಮಾತ್ರ ಅವಳು ನೋಡಿಲ್ಲ ಅಷ್ಟೇ ಕೊಡ್ತಾ ಇದೀನಿ ಈಗ ಫೋಟೋ ಅಂತ ಗೊತ್ತಾಗುತ್ತೆ ನೋಡ್ರೆ ಗೊತ್ತಾಗುತ್ತೆ ಫೋಟೋ ಅಂತ ಹೇಳಿ ಓಪನ್ ಮಾಡಿ ನಾವು ರ್ಯಾಪ್ ಎಲ್ಲ ಸರಿ ಮಾಡಿಲ್ಲ ಗೈಸ್ ಡೋಂಟ್ ಮೈಂಡ್ ತಗೊಳ್ಳಿ ಗೈಸ್ ನೀವು ಡೋಂಟ್ ಮೈಂಡ್ ನಾನು ಕವರ್ ಎಲ್ಲ ಸರಿ ಮಾಡಲಿಲ್ಲ ಅರ್ಜೆಂಟ್ ಆಯ್ತು ಇವತ್ತಷ್ಟೇ ಹಾಕ್ಸಿದ್ದು ಅದಕ್ಕೋಸ್ಕರ ಲೇಟ್ ಆಯ್ತು ಬೇಜಾರೆಲ್ಲ ಮಾಡ್ಲಾಬೇಡಿ ಓಪನ್ ಮಾಡಿ ಮೊನ್ನೆ ನೀನು ವ್ಲಾಗ್ ಮಾಡಿದ್ದೆ ಮಲ್ಲಿಕನ್ ಬರ್ಡೇ ಹಾಕಿದ್ದೆ ತಾನೇ ಯೂಟ್ಯೂಬಿಗೆ ಇಲ್ಲ ಹಾಕಿಲ್ವಾ ನಾನು ವ್ಲಾಗೇ ಮಾಡಿಲ್ಲ ಮಲ್ಲಿಕನ್ ಬರ್ಡೇಗೆ ಅದು ಹೋಗಿ ಹ್ಯಾಪಿ ಬರ್ಡೇ ಹೆಂಗಿರ್ಬೋದು ಹ್ಯಾಪಿ ಬರ್ಡೇ ಅದೇ ಹೆಂಗಿರ್ಬೋದು ಅದು ಹೆಂಗಿರ್ಬೋದು ಗೈಸ್ ನೋಡಿ ಗೈಸ್ ಗೈಸ್ ಟೋಸ್ಟ್ చేసుకొని ಅಡ್ಡ ಮಾಡ್ಬೇಕಲ್ಲ ಚಂದ ಉಂಟಾ ಚಂದ ಥ್ಯಾಂಕ್ ಯು ವೆಲ್ಕಮ್ ಅವಳೇ ತಕೊಂಡಿರೋ ಫೋಟೋ ಇದು ನಾನು ಕುಂದೇಶ್ವರ ಲಾಸ್ಟ್ ಟೈಮ್ ಶಿವರಾತ್ರಿಗೆ ಹೋದಾಗ ತಕೊಂಡಿದ್ದು ಇದು ಕಾಲೇಜಲ್ಲಿ ಆಗಿದ್ದು ಹೋಲಿಲಿ ತಕೊಂಡಿದ್ದು ಇದು ಫಸ್ಟ್ ನಮ್ದು ಟ್ರೆಡಿಷನಲ್ ಡೇ ಅಲ್ಲಿ ತಕೊಂಡಿದ್ದು ಇದು ನಮ್ದು ಆಲ್ಮೋಸ್ಟ್ ಎಲ್ಲ ಗ್ರೂಪಲ್ಲಿ ಇದ್ದವರೆಲ್ಲ ಇದ್ದಾರೆ ಬಟ್ ಇವಾಗ ನಾವು ಮಾತಾಡಲ್ಲ ಅಂತಿಲ್ಲ ಬಟ್ ಎಲ್ಲಿಗೆ ಹೋದ್ರೂ ಅಷ್ಟರ ಜನ ಎಲ್ಲ ಹೋಗಲ್ಲ ಅಷ್ಟೇ ಇದು ನಮ್ಮದು ಫ್ರೆಶರ್ಸ್ ಡೇ ಅಲ್ಲಿ ತಗೊಂಡಿದ್ದು ಇದು ಅವಳದೇ ಫೋಟೋ ಇದು ಟ್ರೆಡಿಷನಲ್ ಡೇ ಅಲ್ಲಿ ತಗೊಂಡಿದ್ದು ಸೆಕೆಂಡ್ ಇಯರ್ ಟ್ರೆಡಿಷನಲ್ ಡೇಲಿ ಇದು ಫಸ್ಟ್ ಟ್ರೆಡಿಷನಲ್ ಡೇಲಿ ನಾವು 4 ಜನ ತಗೊಂಡಿದ್ದು ಇದು ಮಲ್ಲಿಕನ್ ಬರ್ಡೇಲಿ ಅವರಿಬ್ರು ಒಟ್ಟಿಗೆ ಜ್ಯೂಸ್ ಕುಡಿತಾ ಇದ್ದಿದ್ದು ಇದು ಅವಳು ಬೇರೆ ಎಲ್ಲೋ ಫಂಕ್ಷನ್ಗೆ ಹೋದಾಗ ತಗೊಂಡಿದ್ದು ಗೈಸ್ ಆಮೇಲೆ ಹೀಗೆ ಒಂದಷ್ಟೇನೋ ಬರ್ದಿದ್ದೀನಿ ಅಷ್ಟೇ ಆಮೇಲೆ ಅವಳದು ಡಿಸೆಂಬರ್ 3 ಆಗಿದ್ದು ಬರ್ಡೇ ನಾವು ಇವತ್ತು ಮಾಡಿಸ್ತಾ ಇದ್ದೀವಿ ಬೇಜಾರು ಮಾಡ್ಕೋಬೇಡ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ವೆಲ್ಕಮ್ ವಿಡಿಯೋ ಅಷ್ಟೇ ಇರಲಿ ಮಲ್ಲಿಕಾ ಅಲ್ಲ ಇಲ್ಲೇ ಇದ್ರೆ ಬರೇ ಫೇಸ್ ಅಷ್ಟೇ ನಾವಂತ ನೋಡಿ ಎಲ್ಲ ಓಡ್ಸ್ಕೊ ಹೋಗ್ತೀವಿ ಕೊಡು ನಾನು ಜಿಎಸ್ಕೆ ಕೊಡು ಖಾಲಿ ಅನ್ಸುತ್ತಿದೆ ಇಲ್ಲ ಎಂತ ಮಣ್ಣು ಇಲ್ಲ ಇದರಲ್ಲಿ ಓಡ್ತಾರ ಬಾ ಹಾಕಲ್ಲ ಖಾಲಿ ಚಾಕ್ಲೇಟ್ ಬೀಳ್ಬಿಟ್ಲು ಗೈಸ್ ಬಂದ್ವಿ ಬೀಚ್ ಕಡೆ ಬಂದ್ವಿ ಅದೇ ಬೀಚಿಗೆ ಇಳಿತಲ್ಲ ಯಾಕಂದ್ರೆ ಬಿಸಿಲಿದೆ ತುಂಬ ಇಲ್ಲಿ ಡೆಲ್ಟಾ ಪಾಯಿಂಟ್ ಇದೆ ನೋಡಿ ಅಲ್ಲಿ ಡೆಲ್ಟಾ ಪಾಯಿಂಟ್ ಇದೆ ಆ್ಯಂಡ್ ಈ ಕಡೆ ಲೈಟ್ ಹೌಸ್ ಇದೆ ಲೈಟ್ ಹೌಸ್ಗೆ ಹೋಗ್ಬೇಕಂತ ಕೂಡ ಪ್ಲ್ಯಾನ್ ಇತ್ತು ಬಟ್ ಅವರು ಏನೋ ಇನ್ಸ್ಪೆಕ್ಷನ್ ಇದೆ ಅಂತ ಏನೋ ಒಳಗೆ ಬಿಟ್ಟಿಲ್ಲ ಗೈಸ್ ಅದಕ್ಕೋಸ್ಕರ ಇಲ್ಲೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ತಿರುಗಿ ಈಗ ಹೊರಟ್ವಿ ನಾವು ಆ್ಯಕ್ಚುಲಿ ಅಷ್ಟೇ ನಾವು ಸ್ವಾದಿಷ್ಟಲ್ಲಿ ಹೋಗಿ ಸಿಗ್ತೀವಿ ಬಂದ್ಬಿಟ್ಟು ನೀನು ಸೊ ಈ ಥರ ಇದೆ ಬೀಚ್ ಮೈ ಫೇವ್ರೆಟ್ ಪ್ಲೇಸ್ ಗೈಸ್ ನನ್ನ ಫೇವ್ರೆಟ್ ಪ್ಲೇಸಲ್ಲಿ ಬೀಚ್ ಕೂಡ ಒಂದು ನಾವು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಬಂದು ಕುತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾ ಉಂಟು ಮಲ್ಲಿಕಾ ಇಲ್ಲಿದ್ದಾಳೆ ಇಷ್ಟು ಜನ ಇಲ್ಲೇ ಇದ್ದೀವಿ
ಅಷ್ಟೇ ಹಸುವಾಗ್ತಿದೆ. ಸ್ವಾದಿಷ್ಟಿಗೆ ಹೋಗಿ ಬ್ಯಾಟಿಂಗ್ ಮಾಡಿಕೊಂಡು ಮನೆಗೆ ಹೋಗ್ಬಿಡೋದು ಅಷ್ಟೇ. ನಾಳೆ ಎಕ್ಸಾಮ್ ಇದೆ. ಯಾವುದು ಅಂದರೆ ಟಿಕ್ಕಿಂಗ್ ಎಕ್ಸಾಮು EVS. ಒಂದು ಅಕ್ಷರ ಓದಿಲ್ಲ. ಟಿಕ್ಕಿಂಗ್ ಆಗಿರೋದ್ರಿಂದ ಏನೋ ಒಂಥರ ಧೈರ್ಯ ಬರಿಬೋದು ಅಂತ. ಧೈರ್ಯ ಎಲ್ಲ ಧೈರ್ಯ ಅದೇ ಆಲ್ಮೋಸ್ಟ್ ಎಲ್ಲ ಮುಗೀತು. ನಾವು ಇಷ್ಟು ಲೇಟ್ ಯಾಕೆ ಬರ್ಡೇ ಸೆಲೆಬ್ರೇಷನ್ ಮಾಡಿಸಿರೋದು ಅಂತ ಒಂದು ಕ್ವಶನ್ ಇರ್ಬೋದು ನಿಮಗೆ. ಜಸ್ಟ್ ಬಿಕಾಸ್ ಏನು ಅಂದರೆ ಅವಳದು ಬರ್ಡೇ ಇದು December 3 ಇತ್ತು ಬರ್ಡೇ. ಏನಾಯ್ತು ಅಂದರೆ ಸುಮ್ಮನಿರು, December 3 ಇತ್ತು ಅವಳ ಬರ್ಡೇ. ಎಕ್ಸಾಮ್ಸ್ ಎಲ್ಲ ಆಮೇಲೆ ಎಕ್ಸಾಮ್ಸ್ ಬಂತು. ಎಂಥದ್ದು ಥಿಯರಿ ಎಕ್ಸಾಮ್ಸ್ ಬಂತು, ಇಂಟರ್ನಲ್ ಎಕ್ಸಾಮ್ಸ್ ಬಂತು. ಇಂಟರ್ನಲ್ ಎಕ್ಸಾಮ್ ಮುಗೀತು December 15 ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಥಿಯರಿ ಎಕ್ಸಾಮ್ಸ್ ಎಲ್ಲ ಬರೆದು ನಿನ್ನೆ ಮುಗೀತು ಅಷ್ಟೇ. ರಿಸರ್ಚ್ ಮೆಥಡಾಲಜಿ ಆ್ಯಂಡ್ IPR ಅಂತ ಅದು ನೆನ್ನೆ ಮುಗೀತು. ನಾಳೆ ಒಂದು ಟಿಕ್ಕಿಂಗು, ಅಲ್ಲಿಗೆ ಬರೆಯೋ ರಿಟರ್ನ್ ಎಕ್ಸಾಮ್ಸ್ ಎಲ್ಲ ಮುಗೀತು. ಲ್ಯಾಬ್ ಎಕ್ಸಾಮ್ ಒಂದು 12 ಇದೆ ನನಗೆ, ಇವಳಿಗೆ 13, ಅವಳಿಗೂ 13, ಭೂಮಿಕಂಗೆ 12 ಇದೆ. ಅದು ಮುಗಿಸಿ ಮತ್ತೆ 19 ಸ್ಟಾರ್ಟ್ ಗೈಸ್. ರಜೆನೇ ಇಲ್ಲ ನಮಗೆ. ಇಂಜಿನಿಯರಿಂಗ್ ಸೇರ್ಬಿಡಿ ಗೈಸ್. ಲೈಫು ಎಂಜಾಯ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಿಲ್ಲ. ನಿಮ್ಗೆ ವೆಕೇಶನ್ ಎಲ್ಲ ಹೋಗೋಕ್ಕಾಗಲ್ಲ ಅಷ್ಟೇ, ರಜೆ ಸಿಕ್ಕಲ್ಲ ಅಷ್ಟೇ. ವೆಕೇಶನ್ ಓನ್ಲಿ ಇನ್ VTU ಯೂನಿವರ್ಸಿಟಿ ಇಸ್ ನಾಟ್ ಪಾಸಿಬಲ್. ಆಟೋನಮಸ್ 45 ದಿನ ಹಾಲಿಡೇ ಕೊಡ್ತಾರೆ. ಆಟೋನಮಸ್ ಅಲ್ಲಿ ಹೋಗ್ಬೋದು, ಆಟೋನಮಸ್ ಅಲ್ಲಿ ರಜೆ ಕೊಡ್ತಾರೆ. ನನ್ನ ತಮಗೆ 2 ತಿಂಗಳು ಕೊಟ್ಟಿದ್ದಾರೆ ಸೆಮ್ಮಿಗೆ. ಫಸ್ಟ್ VTU ಸೇರ್ಬಿಡಿ ಗೈಸ್. VTU ಸೇರಿದ್ರೆ ನಿಮ್ಗೆ ಸೆಮ್ ಆದ್ಮೇಲೆ ರಜೆನೇ ಕೊಡಲ್ಲ. ಮಿನಿಮಮ್ ಅಂದ್ರೆ ನಿಮ್ ಲಕ್ ಚೆನ್ನಾಗಿದೆ ಅಂದ್ರೆ ಒಂದು 10 ಡೇಸ್ 1 ವೀಕ್ ಅಷ್ಟೇ. ನಮ್ಗೆ ಈ ಸತಿ ನನಗೆ 12 ಮುಗಿಯುತ್ತೆ ಎಕ್ಸಾಮ್. 13, 14, 15, 16, 17, 18 6 ಡೇಸ್ ನನಗೆ ಇವ್ರಿಗೆ 5 ಡೇಸ್. ಅಲ್ಲ VTUದವ್ರು ನೋಡ್ತಾರೆ, ವಿಡಿಯೋ ಟೇಕ್ ಡೌನ್ ಮಾಡಿಬಿಡ್ತಾರೆ. ನಾನು ಹಾಕೇ ಹಾಕ್ತೀನಿ. VTUದವ್ರು ವಿಡಿಯೋ ಟೇಕ್ ಡೌನ್ ಮಾಡಿಬಿಡ್ತಾರೆ, ಕಾಪಿರೈಟ್ ಹೋಗಿಬಿಡ್ತಾರೆ. VTU ಹೆಂಗೆ ಹೇಳಿದೆ ಪಟ್ ಹೆಡ್ ಶಾಟ್. ಪರವಾಗಿಲ್ಲ, ಅವ್ರು ಮಾಡಿರೋದೇ ಹೇಳ್ತಿರತ್ತಾನೆ ಗೈಸ್. VTU ಅವರು ರಜೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಹಾಕ್ಬಾರ್ದಂತೆ. ಸಾಂಗ್ ಬಂದಿತ್ತಲ್ಲ ಪಾರ್ಟಿ ಎಲ್ಲ ಮುಗಿಸಿ ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸಾಯ್ತು. ಈಗ ಊಟಕ್ಕೆ ಹೋಗ್ತಾ ಇರೋದು. ಸ್ವಾದಿಷ್ಟಿಗೆ ಹೋಗ್ತಾ ಇದ್ದೀವಿ. ಕಮ್ಲೆಟ್ಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಬೇಕು ಗೈಸ್. ಒಂದು ಲಿಫ್ಟಲ್ಲಿ ಇಷ್ಟು ಜನ ಹೋಗ್ತಿತ್ತು. ಲಿಫ್ಟ್ ಫುಲ್. ಅಕ್ಕ ಪಾರ್ಟಿ ಕೊಡಿಸ್ತಾಳೆ. ಅಷ್ಟತ್ರ ಬರ್ಬೇಡ, ಹೆದರಿಕೆ ಆಗುತ್ತೆ ನಮ್ಗೆ ಇಷ್ಟು ಹೆದರಿಕೆ ಆಗ್ತಿದೆ. ಇನ್ನು ನೋಡೋರಿಗಿನ್ನ ಎಷ್ಟಾಗ್ಬೇಡ ಅಷ್ಟೇ. ರೆಸ್ಟೋರೆಂಟ್ ಬಂತು. ಅಕ್ವೇರಿಯಂ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕಿದ್ದಾರೆ. ಐ ಥಿಂಕ್ ಕಾಪಿರೈಟ್ ಬರುತ್ತೆ ಅನ್ಸುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ಸ್ವಾದಿಷ್ಟಿಗೆ ಬಂದಿದ್ದೀವಿ. ನಾನು ವೆಜ್ ಫ್ರೈಡ್ ರೈಸ್ ತೊಗೊಂಡೆ. ಇವಳು ಚಿಕನ್ ಬಿರಿಯಾನಿ ತೊಗೊಂಡಿದ್ದಾಳೆ. ನಾನು ಕೂಡ ಚಿಕನ್ ಬಿರಿಯಾನಿ, ಇದು ಚಿಕನ್ ಬಿರಿಯಾನಿ, ಚಿಕನ್ ಫ್ರೈಡ್ ರೈಸ್. ಮತ್ತು ಅವರು ಚಿಕನ್ ಗ್ರಿಲ್ ಅಂತೇನೋ ತೋರಿಸ್ಕೊಂಡ್ರು. ಬಟ್ ನಾನು ತಿನ್ನಲ್ಲ ಇವತ್ತು, ನಾನು ತರ್ಸ್ಡೇ, ಅದಕ್ಕೋಸ್ಕರ ತಿನ್ನಲ್ಲ ಗೈಸ್. ಹಲೋ, ಇಲ್ಲಿ ಸ್ಕ್ಯಾನ್ ಮಾಡು. ಎಷ್ಟಿರ್ಬೋದು ಗೆಸ್ ಮಾಡು ಎಷ್ಟಿರ್ಬೋದು ಗೆಸ್ ಎಷ್ಟಿರ್ಬೋದು? ಅರೌಂಡ್ 2006. ಸಿಕ್ಸ್ ಪರ್ಸನ್ ಓನ್ಲಿ ಅಂತ ಉಂಟು. ನಾವು 7% ಹೋಗ್ತೀವಿ. ಏನಾಗುತ್ತೆ ನೋಡೋಣ. ಹೌದು, ಅವಾಗಲೇ ಬಂದಿತ್ತು, ಎಂತ ಆಗಲಿಲ್ಲ. ಈಗನೂ ಎಂತ ಆಗಲ್ಲ. ಖುಷಿ ಆಯ್ತು ಗೈಸ್, ತುಂಬಾ ಖುಷಿ ಆಯ್ತು. ನಾವು ಪಾರ್ಟಿ ಎಲ್ಲ ಮುಗಿಸಿ ಊಟ ಎಲ್ಲ ಚಂದ ಮಾಡಿ ಬರ್ತಾ ಉಂಟು ಗೈಸ್. ಖುಷಿ ಆಯ್ತು ಗೈಸ್, ನನಗಂತೂ ತುಂಬಾ ಖುಷಿ ಆಯ್ತು. ಗಿಫ್ಟ್ ಇಷ್ಟ ಆಯ್ತಾ? ಅದೇ ಗಿಫ್ಟ್ ಎಲ್ಲ ಫುಲ್ ಇಷ್ಟ ಆಯ್ತು ಗೈಸ್. ಗೈಸ್ ನಾ ಮನೆಗೆ ಹೋಗಿ ತೋರಿಸ್ತೀನಿ ಗೈಸ್. ನಾನು ತೋರಿಸಿದ್ದೀನಿ ಆಲ್ರೆಡಿ ಬ್ಲಾಗಲ್ಲಿ. ಅಷ್ಟೇ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ಕಮೆಂಟ್ ಮಾಡಿ ಗೈಸ್, ಏನು ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ಅಂದ್ಕೊಂಡು ಕಮೆಂಟ್ ಮಾಡಿ. ಅದೇ ವಿಡಿಯೋನ ಮಾಡ್ತೀನಿ. ಆ್ಯಂಡ್ ಈ ವರ್ಷ ಸ್ವಲ್ಪ ಏನು ಯೂಟ್ಯೂಬಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ಫೋನ್ ತೊಗೋಬೇಕು ಗೈಸ್. ನಂದು ಫೋನ್ ಬೇರೆ ಸರಿ ಇಲ್ಲ. ಇದು ನಾನು ನನ್ನ ಫ್ರೆಂಡ್ ಫೋನಲ್ಲಿ ಮಾಡ್ತಾ ಇರೋದು ಬ್ಲಾಗ್. ಒಂದು ಕ್ಯಾಮರಾ ಅಷ್ಟು ಕ್ಲಾರಿಟಿ ಬರೋಲ್ಲ, ಅದಕ್ಕೋಸ್ಕರ ತೊಗೋಬೇಕು ಹೊಸದು ಅಷ್ಟೇ. ಆ್ಯಂಡು ನಾನು ಫೋನ್ ತೊಗೊಂಡು ಗೈಸ್ 6+ ಇಯರ್ಸ್ ಆಯಿತು. ಅದಕ್ಕೆ ತೊಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ತೊಗೋತೀನಿ, ಫೆಬ್ರವರಿ ಒಳಗಡೆ ತೊಗೋತೀನಿ ಗೈಸ್. ಅಷ್ಟೇ.
ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. Bye ಲೈಕ್ ಮಾಡಿ, guys. ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ. See you in the next vlog. Bye bye. Bye ಮಾಡಿ. ಟಾಟಾ. Bye. Bye ಮಾಡಿ ಅಂದ್ರೆ ಟಾಟಾ Bye. ಮಾಡಿಬಿಡ್ಲು. ಟಾಟಾ. ಹಾಂ